ಮಾನವ ಮಾತ್ರದನ್ನ ಸ್ವತಃ ನಾವು ನಿಯಂತ್ರಣ ಮಾಡ್ಕೊಳ್ಳೋ ಹೊರತಾಗಿ ನನ್ನನ್ನ ಬೇರೆಯೊಬ್ರು ನಿಯಂತ್ರಣ ಮಾಡಕ್ ಸಾಧ್ಯ ಇಲ್ಲ. ಇದು ನನ್ನ ನಂಬಿಕೆ ಮುಂಚೆಯಿಂದ. ಯಾಕಂದ್ರೆ ನಾನೊಬ್ಬ ವಿಜ್ಞಾನ ಬರಹಗಾರ ಮುಂಚೆ. ಹಾಗಿದ್ದಾಗ ಇವ್ರು ನಮ್ಮನ್ನ ನಿಯಂತ್ರಣ ಮಾಡ್ಬೋದು. ಈ ರೀತಿ ಸಾಕಷ್ಟು ಹಿಪ್ನಟೈಸ್ ಅನ್ನೋಂಥ ಒಂದು ಸೈಂಟಿಫಿಕ್ ವೇ ಇದೆ ಸ್ವಲ್ಪ ಮಟ್ಟಿಗೆ. ಅದು ಕೂಡ ಏನು ಕೇಳಿದ್ರೆ, ನನ್ನನ್ನ ಹಿಪ್ನಟೈಸ್ ಮಾಡಕ್ ಸಾಧ್ಯ ನಿಮ್ ಕಡೆ ಅಂತ ಹೇಳಿದ್ರೆ ಮಾತ್ರ ನೀವು ಹಿಪ್ನಟೈಸ್ ಮಾಡ್ಬೋದು ಹೊರತಾಗಿ ನೀವು ಮಾಡಕ್ಕಾಗಲ್ಲ ಅಂತ ಕೂತ್ರೆ ನನ್ನ ಏನು ಮಾಡಕ್ಕಾಗಲ್ಲ. ಹೌದು. ಅದಕ್ಕೆ ಸಹಜವಾಗಿ ಅರ್ಥ ಆಗೋಂಗ್ ಹೇಳ್ಬೇಕಂದ್ರೆ, ನಮ್ಮನ್ನ ನಾವು ಬಿಟ್ಟು ಕೊಡದೇ ಇದ್ರೆ ಅಥವಾ ಒಳಗೊಳ್ಳಕ್ಕೆ ಅವಕಾಶ ಕೊಡದೇ ಇದ್ರೆ ದೇವರು ಆಗ್ಲಿ ದೇವು ಆಗ್ಲಿ ನಿಮ್ಮನ್ನ ಏನು ಮಾಡಕ್ ಸಾಧ್ಯ ಇಲ್ಲ. ನಾನು 93, 94, 95 ಮಯೂರದಲ್ಲಿ ತುಂಬಾ ಸೈನ್ಸ್ ಫಿಕ್ಷನ್ ಕಥೆಗಳನ್ನು ಬರ್ದಿದ್ದೀನಿ. ಅದರಲ್ಲಿ ಬಂದಿರೋ ಡೈಲಾಗ್ಗಳನ್ನ ನಮ್ಮ ರೋಬೋಟ್ ಪಿಕ್ಚರ್ಗಳಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ. ಇವತ್ತು ನೀವು ನೋಡಿದ್ರೆ ಅವ್ರು ಕನ್ನಡ ಓದಿದ್ರೋ ಇಲ್ವೋ, ಆ ಕತೆ ಅವ್ರಿಗೆ ಗೊತ್ತಿತ್ತೋ ಇಲ್ವೋ, ಬಟ್ ಅವ್ರು ಜನರೇಟ್ ಮಾಡಿದ್ದಾರೆ. ನಾನೇನು ಕೃತಿಚೌರ್ಯತೆ ಕಾಪಿ ಅಂತ ಹೇಳಲ್ಲ, ಯಾಕಂದ್ರೆ ಸಾಮಾನ್ಯ ಒಬ್ಬ ಬರಹಗಾರನಿಗೆ ಇದನ್ನಿರುತ್ತೆ. ಬಟ್ ಈ ಒಂದು ಏನು ರಜನಿಕಾಂತ್ ಮೂವಿ ಬಂತಲ್ಲ, ಒಬ್ಬ ಮನುಷ್ಯ ಮತ್ತು ರೋಬೋಟ್ ಅನ್ನ ಕೊಲಾಬರೇಟ್ ಮಾಡಿ ಒಂದು ವ್ಯಕ್ತಿತ್ವ ಚಿತ್ರಣ ಮಾಡಿರೋದು, ಅವಳನ್ನ ಪ್ರೀತಿ ಮಾಡೋದು, ದಿಸ್ ಆಲ್ಮೋಸ್ಟ್ ನಾನೊಂದು ಅರ್ಧ ಡಜನ್ ಕಥೆಗಳಲ್ಲಿ ಈ ಕಾನ್ಸೆಪ್ಟ್ ಅನ್ನು ಬಳಸ್ಕೊಂಡಿದ್ದೀನಿ. ಅಂಡ್ ಇಟ್ ಇಸ್ ಪಾಸಿಬಲ್, ಸಾಧ್ಯ ಇದೆ ಅಂತ ಅನ್ನೋದನ್ನ ನಿಜವಾಗ್ಲೂ ನಮಗೆ ಪಿಕ್ಚರೈಸ್ ನೋಡೋಕ್ಕೆ ಸುಮಾರು ಒಂದು 15 ವರ್ಷಗಳ ಕಾಲ ಬೇಕಾಯಿತು. ದಟ್ ಈಸ್ ಸೈನ್ಸ್ ಫಿಕ್ಷನ್. ಹೀಗೆ ಆಗುತ್ತೆ ಅನ್ನೋದು ಏನು ನಾನು ಪಿಕ್ಚರ್ ಮಾಡಿದ್ದೇನೆ ಅದರಲ್ಲಿ ಒಂದು ಕಥೆಗಳಲ್ಲಿ, ಸೈನ್ಸ್ ಫಿಕ್ಷನ್ ಕಥೆಗಳಲ್ಲಿ ಲಿಟ್ರಲಿ ಅವರು ಇದನ್ನು ತೋರಿಸ್ತಾರೆ. ಕಣ್ಣನ್ನ ಯಾವ ರೀತಿ ಇದು ಮಾಡ್ಬೋದು, ಮನುಷ್ಯನ ದೇಹನ ಅವನು ಕನ್ವರ್ಟ್ ಮಾಡ್ಬೇಕಾದ್ರೆ ಯಾವ ರೀತಿ ದೇಹನ ಚಿತ್ರಣ ಮಾಡಿರ್ಬೋದು ಅಂತ ಅನ್ನೋದಿದೆಯಲ್ಲ, ಅದನ್ನು ರೋಬೋಟ್ ಫಿಲ್ಮಲ್ಲಿ ಬಹಳ ಚೆನ್ನಾಗಿ ತೋರಿಸ್ತಾರೆ. ಇಂಥ ಇಂಗ್ಲೀಷ್ ಮೂವಿಗಳಲ್ಲೂ ಬಂದಿದೆ ಇದು. ಅದು ಸೈನ್ಸ್ ಫಿಕ್ಷನ್ ಅಂದ್ರೆ ಇದು.